ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರಿಗೆ ಟ್ರಾಫಿಕ್ ಬಿಸಿ ತಟ್ಟಿದೆ. ನೆಲಮಂಗಲದ ನವಯುಗ ಟೋಲ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಟ್ರಾಫಿಕ್ ಸುಗಮಗೊಳಿಸಲು ಬೆಂಗಳೂರು ಗ್ರಾಮಾಂತರ ಎಸ್ಪಿ ರಸ್ತೆಗಿಳಿದಿದ್ರು. ಈ ವೇಳೆ ಗವರ್ನರ್ ಕಾರು ರಾಯಚೂರಿನಿಂದ ರಸ್ತೆ ಮೂಲಕ ಬರ್ತಿತ್ತು. ರಾಜ್ಯಪಾಲರ ಕಾರಿನ ಜೊತೆಗೆ 10 ಪೊಲೀಸ್ ವಾಹನಗಳು ಆಗಮಿಸಿದ್ವು. ಟ್ರಾಫಿಕ್ನಲ್ಲಿ ಸಿಲುಕಿ ಪರದಾಡಿದ್ರು. ರೋಗಿಯ ಹೃದಯ ಕಸಿಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸರು ನೆರವಾಗಿದ್ದಾರೆ. ಹೆಬ್ಬಾಳದ ಆಸ್ಟರ್ ಆಸ್ಪತ್ರೆಯಲ್ಲಿ ಬ್ರೈನ್ ಡೆಡ್ ಆಗಿ ರೋಗಿ ಮೃತಪಟ್ಟಿದ್ದ. ಆತನ ಹೃದಯವನ್ನ ಚೆನ್ನೈನಲ್ಲಿರುವ ರೋಗಿಗೆ ಕಸಿ ಮಾಡಬೇಕಿತ್ತು. ಹೀಗಾಗಿ ಗ್ರೀನ್ ಕಾರಿಡಾರ್ ಮೂಲಕ ಏರ್ಪೋರ್ಟ್ವರೆಗೆ ಆಂಬ್ಯುಲೆನ್ಸ್ ತೆರಳಲು ಟ್ರಾಫಿಕ್ ಪೊಲೀಸರು ಝೀರೋ ಟ್ರಾಫಿಕ್ ಮಾಡಿಕೊಟ್ರು. ಮಹಿಳಾ ಐಪಿಎಲ್ ಶುರುವಾಗಿದ್ದು ಬೆಟ್ಟಿಂಗ್ ದಂಧೆ ಜೋರಾಗಿದೆ. ಈ ನಡುವೆ ಬುಕ್ಕಿ ಸಂತೋಷ್ ಹಿಂದೆ ಇಡಿಮಟ್ಟು ರೌಡಿ ಸಾಗರ್ ಅಂಡ್ ಗ್ಯಾಂಗ್ ಬಿದ್ದಿತ್ತು. ಪ್ರತಿ ತಿಂಗಳು 2 ಲಕ್ಷ ಕೊಡುವಂತೆ ಡಿಮ್ಯಾಂಡ್ ಮಾಡ್ತಿದ್ರಂತೆ. ಹಣ ನಿರಾಕರಿಸಿದ್ದಕ್ಕೆ ಕಿಡ್ನಾಪ್ ಮಾಡಿ ರಾಮನಗರದಲ್ಲಿ ಇರಿಸಿದ್ರು. ಸದ್ಯ ರೌಡಿ ಶೀಟರ್ ಸೇರಿ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ನಂತರ ಆತನ ಮೇಲೆ ಹಲ್ಲೆ ಮಾಡಿ ಅಕಸ್ಮಾತ್ ದುಡ್ಡು ಬಂದಿದ್ರು ಬರದೇ ಇದ್ರು ಆತನ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿತ್ತು. ಅದನ್ನು ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವರನ್ನು ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ. 4 ಜನರನ್ನು ಬಂಧಿಸಲಾಗಿದೆ. ಇದರಿಂದ 15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಮಾರ್ಚ್ 7ರವರೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದೆ. ಮಾರ್ಚ್ 7ರಂದು ವಿಧಾನಸೌಧದ ಬ್ಯಾಂಕ್ವೆಲ್ ಹಾಲ್ನಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ.